ಭೋಲೋ ಭಾರತ್ ಮಾತಾ ಕಿ. ಯಾಕೆ ಸೌಂಡ್ ಹಿಂಗ್ಯಾಕೆ? ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ, ಇನ್ನು ಸುದೀರ್ಘವಾಗಿ ನಡೀತದ. ತಮ್ಮ ಜೋಶ್ ಕಳಿಬಾರ್ದು. ಭೋಲೋ ಭಾರತ್ ಮಾತಾ ಕಿ. ಸುಮ್ಮಲ್ಲಿ ನಿಂತವ್ರಿಗೆ ಕೇಳಬೇಕು, ರಸ್ತೆದಾಗ ಹೊಂಟವ್ರಿಗೆ. ಇನ್ನೊಮ್ಮೆ ಭೋಲೋ ಭಾರತ್ ಮಾತಾ ಕಿ. ಬಸ್ ಸ್ಟ್ಯಾಂಡ್ ಕೇಳಬೇಕು, ಭೋಲೋ ಭಾರತ್ ಮಾತಾ ಕಿ. ಬಿಜಾಪುರ ಕೇಳಬೇಕು, ಭೋಲೋ ಭಾರತ್ ಮಾತಾ ಕಿ. ಬೆಂಗಳೂರು ಕೇಳಬೇಕು, ಭೋಲೋ ಭಾರತ್ ಮಾತಾ ಕಿ. ಡೆಲ್ಲಿ ಕೇಳಬೇಕು, ಭೋಲೋ ಭಾರತ್ ಮಾತಾ ಕಿ. ಅಲ್ಲೋನು ತಮ್ಮಕ್ಕೆ ಬಿಟ್ಟದೀಗ ತಡಕಿಲ್ಲರಿ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪ ಹುಯ್ದೊಡೆ ಸಿಹಿಯಾಗಬಲ್ಲುದೇ ಕಹಿಯುವುದೆಲ್ಲವ ಶಿವಭಕ್ತರಲ್ಲದವರ ಕೂಡ ನುಡಿಯಲಾಗದು ಕೂಡಲ ಸಂಗಮ ದೇವ ಎನ್ನುವಂತ ಬಸವಣ್ಣನವರ ವಚನವನ್ನ ಸ್ಮರಣೆ ಮಾಡಿಕೊಂಡು ನಡೆದಾಡುವ ದೇವರು ಶತಮಾನದ ಸಂತ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಚರಣಗಳಿಗೆ ನಮಿಸಿ ಯಾಫಲ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಇಂಡಿಯನ್ ಟ್ರೈಬಲ್ ಕಲ್ಚರ್ ಫೆಸ್ಟಿವಲ್ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತ ಈ ನಾಡು ಕಂಡಂತ ಅಪರೂಪದ ಶಾಸಕರು, ಇಂಡಿಯಾ ಕಡೆಗೆ ಇಡೀ ಕರ್ನಾಟಕವನ್ನ ತಿರುಗಿ ನೋಡುವ ಹಾಗೆ ಅಭಿವೃದ್ಧಿಯನ್ನ ಮಾಡಿದಂತ ಜನವೆಚ್ಚಿದ ನಾಯಕ ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಹಿರಿಯರಾಗಿರುವಂತಹ ಭೀಮಣ್ಣಣ್ಣ ಕೌಲ್ಗೆ ಅವರೇ, ಪೋದ್ದಾರ್ ಸಾಹೇಬ್ರೆ, ಜವಳಿ ಮೇಡಮ್ ಅವರೇ, ಆರ್ ಬಿರಾವರ ಸಾರೇ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತ ಎಲ್ಲ ಸಂಸ್ಥೆಯ ಹಿತೈಷಿಗಳೇ, ಬಂಧು ಬಾಂಧವರೇ, ಪಾಲಕರೇ, ತಮ್ಮೆಲ್ಲರ ಅಂತರಂಗದಲ್ಲಿ ಹೊಳೆಯುವ ಆತ್ಮಕ್ಕೆ ಅನಂತ ಕೋಟಿ ನಮಸ್ಕಾರಗಳು. ನಮ್ಮ ಬಿರಾವರ ಸರ್ ಮಾತಾಡ್ತಾ ಹೇಳಿದ್ರು, ಕೆಬ್ರಿಜ್ ಯೂನಿವರ್ಸಿಟಿ ಐತಲ್, ಕೆಬ್ರಿಜ್ ಅನ್ನುವಂತ ಒಂದು ಸಂಸ್ಥೆಗೆ ಅಥವಾ ದೇಶಕ್ಕೆ ವಿಶ್ವವಿದ್ಯಾಲಯಕ್ಕೆ ನಮಗೊಂದು ಹಳ್ಳಿ ಅಂತ. ಆದ್ರೆ ನಾವೆಲ್ಲರೂ ನೆನಪಿಡಬೇಕು, ಇಂಡಿ ಮತ್ತು ಇಂಡಿಯಾಕ್ಕೂ ಏನು ಸ್ಪೆಲ್ಲಿಂಗ್ ವ್ಯತ್ಯಾಸ ಬಹಳ ಆಗಲ್ಲ. ಇಂಡಿ ಇಡೀ ಇಂಡಿಯಾದ ಪ್ರತಿನಿಧಿಯಾಗಿ ನಿಲ್ಲುವ ಕಾಲ ಬಂದೇ ಬರ್ತದೆ, ಅದನ್ನು ನಮ್ಮ ಶಾಸಕರು ಮಾಡೇ ಮಾಡ್ತಾರನ್ನುವಂತ ಆತ್ಮವಿಶ್ವಾಸ ನನಗಿದೆ. ಯಾಕಂದ್ರೆ INDI ಇಂಡಿ, INDIA ಇಂಡಿಯಾ, ಇಷ್ಟೇ ವ್ಯತ್ಯಾಸ ಐತಿ. ಈ ಇಂಡಿಯನ್ನ 2ನೇ ಶತಮಾನದಲ್ಲಿ ಭೇಟಿ ಕೊಟ್ಟಂತ ತಾಲಮಿ ಗುರುತಿಸಿದ ಪ್ರಮುಖ ಕರ್ನಾಟಕದ ಪ್ರದೇಶಗಳಲ್ಲಿ ಇಂಡಿ ಇತ್ತು ಅನ್ನೋದೇ ಒಂದು ಹೆಮ್ಮೆಯ ವಿಷಯ. ಆ ಶತಮಾನದಲ್ಲಿ ಇಂಡಿ ತಾಲೂಕಿನ ಸಾಲೋಟಿಗೆ ಒಂದು ಪ್ರಮುಖ ಅಗ್ರಹಾರ ಆಗಿತ್ತು. ಅಲ್ಲಿ ವಿಶೇಷವಾದಂತಹ ಕೌಶಲಗಳನ್ನ, ಶಿಕ್ಷಣವನ್ನ ಕೊಡ್ತಿದ್ರು ಅನ್ನೋದನ್ನ, ನಮ್ಮ ಗತವೈಭವದ ಇತಿಹಾಸವನ್ನ ನಾವು ಯಾರೂ ಮರಿಬಾರದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ, ಹಲಸಂಗಿ ಗೆಳೆಯರ ಬಳಗದ ಮಧುರ ಚನ್ನರನ್ನ, ಕಾಪ್ಸೆ ರೇವಪ್ಪನವರನ್ನ, ದೂಲಾ ಸಾಹೇಬರನ್ನ, ಈ ಎಲ್ಲ ಗೆಳೆಯರ ಬಳಗದ ಮಹಾನ್ ವ್ಯಕ್ತಿಗಳನ್ನ ಕೊಟ್ಟದ್ದು ಇದೇ ಇಂಡಿ ತಾಲೂಕೆ. ಬಂತನಾಳ ಶಿವಯೋಗಿಗಳನ್ನ, ಲಚ್ಚಾಣದ ಸಿದ್ಧಲಿಂಗ ಅಪ್ಪಗಳನ್ನ ನೀಡಿದಂತ ಪಾವನ ಕ್ಷೇತ್ರ ಯಾವುದು ಅಂತಂದ್ರೆ ಇಂಡಿ ಸಾಮಾನ್ಯವಾದ ಊರಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಈಗ ಪ್ರಾರಂಭ ಮಾಡ್ತೇನೆ. ಎಲ್ಲರೂ ಬಹಳ ನಿಮ್ ಗದ್ದಲದಾಗೆ ಅದೀರಿ. ಯಾಕಂದ್ರೆ ಮಕ್ಕಳು ಈಗಾಗಲೇ ಮೇಕಪ್ ಮಾಡ್ಕೊಂಡು ಕೂತಾವ. ಇಲ್ಲಿ ನಾನು ಕಾರ್ಯಕ್ರಮದ ಅನಿರೀಕ್ಷಿತ ಅತಿಥಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಶರಣಯ್ಯ ಭಂಡಾರಿ ಮಠ ಅವರು ಬರಬೇಕಾಗಿತ್ತು. ಅವರು ಕಾರ್ಯಕ್ರಮದಾಗಿರುವುದರಿಂದ ಮೂಡಿ ಸರ ನೀವು ಹೋಗಿ ಬರ್ರಿ ಅಂತ ಕಳಿಸುದು. ನಾನು ನಮ್ಮ ಸಾಹೇಬರ ಜೊತೆ ಹಂಚಿಕೊಂಡಂತ 2ನೇ ವೇದಿಕೆ 2014
2014 ಅಲ್ಲಿಂದ 2025 ಸಾರಿ 2015 ಅಲ್ಲಿಂದ 2025 ಇಂಡಿ ತಾಲೂಕಿನ ಅತರ್ಕದೊಳಗೆ ಒಂದು ಸ್ಕೂಲ್ನೊಳಗೆ ಹಂಚ್ಕೊಂಡಿದ್ದೆ. ಇವತ್ತು ಆ ಸೌಭಾಗ್ಯ ನನಗೆ ತಂದು ಕೊಟ್ಟಂತ ಸಂಸ್ಥೆಗೆ ನಾನು ಋಣಿಯಾಗಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ, ಎಲ್ಲ ಪಾಲಕರು ಮಕ್ಕಳ ಮೇಲೆ ಬಹಳಷ್ಟು ಕಾಳಜಿ ಪ್ರೀತಿ ಇದೆ ನಿಮ್ಮೆಲ್ಲರಿಗೂ. ನೀವು ಅವ್ರನ್ನ ಡ್ರೆಸ್ ಮಾಡ್ಕೊಂಡು ಬಂದಿದ್ದು ನೋಡಿದ್ರೆ, ಅವ್ರಿಗೆ ಕಾಳಜಿ ತಗೊಂಡು ತೊಡಿ ಮೇಲೆ ಇಟ್ಕೊಂಡು ಕೂತು ನೋಡಿದ್ರೆ, ಆಮೇಲೆ ಅವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಬೇಕಾದಂತ ಶಾಲೆಗಳಿಗೆ ಹಚ್ಚೋದು ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಈ ಪ್ರೀತಿ ಎಲ್ಲಿವರೆಗೆ ಇರಬೇಕು ಅಂತಂದ್ರೆ, ಆ ಮಗು ಸರ್ಕಾರಿ ನೌಕರಿಯನ್ನ ಪಡೆಯುವವರೆಗೂ, ಸಮಾಜದಲ್ಲಿ ಮಾನವನಾಗಿ ಬದುಕುವವರೆಗೂ, ಅಥವಾ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವವರೆಗೂ ಇರಬೇಕು. ದುರಂತ ಅಂದ್ರೆ ಪ್ರೈಮರಿ ಮತ್ತು ಪ್ರೀ ಪ್ರೈಮರಿ ಒಳಗೆ ಕೊಡುವಂತ ಪ್ರಾಶಸ್ತ್ಯ ನಮ್ಮ ಮಕ್ಕಳು PUC ಓದ್ಗಳೇ ಕೊಡಂಗಿಲ್ಲ, ನಮ್ಮ ಮಕ್ಕಳು ಡಿಗ್ರಿ ಕಾಲೇಜ್ಗಳು ಓದ್ಗಳೇ ಕೊಡಂಗಿಲ್ಲ. ಹೀಗಾಗಿ ನೀವು ನಿಮ್ಮ ಮಕ್ಕಳು ಏನಾಗ್ಯದ ಅಂತ ಕೇಳಿದ್ರೆ, ಡಿಗ್ರಿ ಕಾಲೇಜ್ ಹೋದ್ಮೇಲೆ ಕಾಲೇಜ್ ಮುಂದೆ ತಿರುಗಾಡೋದಕ್ಕೂ ಹಿಂದೆ ತಿರುಗಾಡೋದೇ ಭಾಳ ಆಗ್ಯದ. ಹಾಗಾಗಿ ಎಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೋ ಅಲ್ಲಿ ಕೂಡ ಇಷ್ಟೇ ಅವ್ರ ಮೇಲೆ ಪ್ರೀತಿ ಕಾಳಜಿ ಬೇಕು. ಅವ್ರ ಮೇಲೆ ಇಷ್ಟೇ ಏನಿರ್ಬೇಕು ಅಂತಂದ್ರೆ ಅವ್ರ ಜೋಡಿ ವ್ಯವಹಾರ ಇರಬೇಕು. ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಯಾನ, ಯಾವ ಕಾಲೇಜ್ಗೆ ಇಲ್ಲ ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಮಕ್ಕಳು ಸರಿಯಾಗಿ ಓದ್ತಾರ. ಓದುವಂತ ಹಂಗ ಈಗ ನೋಡ, ಕುಂದ್ರಲಾಕ್ ಬರೋದಿಲ್ಲ, ನಿಂದ್ರಲಾಕ್ ಬರೋದಿಲ್ಲ, ಅಂತವಕ್ಕೆ ರೆಡಿ ಮಾಡಿಸ್ಕೊಂಡು ತಗೊಂಡು ಬರುವಂತ ತಂದೆ ತಾಯಿಗಳು ಮುಂದೆ ಬಂದಂಗ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳುವಂತ ಸ್ಥಿತಿಯನ್ನ ನಾನು ಗಮನಿಸಿದ್ದೇನೆ. ದಯವಿಟ್ಟು ಆ ರೀತಿ ಆಗಬಾರದು ಅನ್ನುವಂತ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ, ದೊಡ್ಡ ಅದ್ಭುತ ಕಾರ್ಯಕ್ರಮ ಇದು. ಅಲ್ಲಿ ಬರುವಾಗ ಅಲ್ಲಿ ಸ್ವಾಗತ ಆಗಿರ್ಬೋದು, ಆಮೇಲೆ ಹಳ್ಳಿ ಸೊಡಗಿನ ಚಪ್ಪರ, ಆಮೇಲೆ ವೇದಿಕೆಯನ್ನು ಬರಮಾಡಿಕೊಳ್ಳುವ ರೀತಿ, ಇವೆಲ್ಲವನ್ನ ಕಂಡು ಒಂದು ರೀತಿ ನನಗೆ ಹಳೆ ಕಾಲದ ಘಟನೆಗಳೆಲ್ಲವೂ ನೆನಪಾಗ್ತವೆ. ನಮ್ಮ ಇಂಡಿ ತಾಲೂಕು ಬಹಳ ಅದ್ಭುತವಾದಂತ ಊರು. ಯಾಕಂತಂದ್ರೆ ಜನಪದ ಸಾಹಿತ್ಯಕ್ಕೆ ಬಹಳ ಅದ್ಭುತವಾದಂತ ಕಾಣಿಕೆಯನ್ನು ಕೊಟ್ಟಿದ್ದು ಇಂಡಿ ತಾಲೂಕಿನ ಹಲಸಂಗಿ. ಇವತ್ತು ಅದನ್ನು ನಾವು ನೆನೆಸಲೇಬೇಕು. ಯಾಕಂತಂದ್ರೆ ನಾವು ಯಾರಿಗಾದ್ರೂ ಒಂದು ಥ್ಯಾಂಕ್ಸ್ ಹೇಳ್ಬೇಕಾದ್ರೂ ಹೆಂಗೆ ಹೇಳ್ಬೇಕು ಅನ್ನೋದನ್ನ ಕಲಿಸಿಕೊಟ್ಟಿದ್ದು ಯಾವುದಂದ್ರೆ ನಮ್ಮ ಜನಪದ ಸಾಹಿತ್ಯ. ನೀವು ಯಾವ್ದಾರ ಮನೆಗೆ ಹೋಗಿ ಮಿಕ್ಸರ್ ತರ್ತೀರಿ, ಮಿಕ್ಸರ್ ಕೆಟ್ಟಿದ್ರೆ ಮಿಕ್ಸರ್ ತಗೊಂಡು ಬಂದು ಮಿಕ್ಸರ್ದೊಳಗ ನೀವು ರೆಡಿ ಮಾಡುವಂತ ಫುಡ್ಡಿಂದ ಒಯ್ದು ಹಾಕ್ತೀರಿ. ಇಡ್ಲಿ ಮಾಡ್ಬೇಕಾಗ್ಯದ, ದೋಸೆ ಮಾಡ್ಬೇಕಾಗ್ಯದ ಹಾಕ್ತೀರಿ. ಹಾಕಿದ ಬಳಿಕ ಲಾಸ್ಟಿಗೆ ಒಯ್ದು ಮಿಕ್ಸರ್ ಕೊಡಾಗ ಏನ್ ಮಾಡ್ತೀರಿ? ಆ ಮಿಕ್ಸರ್ ಕೊಡ್ಬೇಕಾದ್ರೆ ಏನ್ ಹೇಳ್ತೀವಿ? ಭಾಳ ಅವೇ ಮಾಡಿದ್ದು ಒಂದೆರಡು ಇಡ್ಲಿ, ಒಂದೆರಡು ದೋಸೆ ಆ ಪ್ಲೇಟ್ನಾಗ ಇಟ್ಟು ಮಿಕ್ಸರ್ ಒಂದು ಕೈ ಹಿಡ್ಕೊಂಡು ತಗೊಂಡು ಹೋಗಿ, ಥ್ಯಾಂಕ್ಸ್ ರೀ, ಭಾಳ ಚಲೋ ತಂದಿರಿ ಅಂತ ಹೇಳಿ ಬರ್ತೀರಿ. ಆದ್ರೆ ನಮ್ಮ ಪೂರ್ವಜರು ಎಡ್ ಚಂದ ಹೇಳ್ತಿದ್ರು ಅಂದ್ರೆ, ಒಂದು ಕಲ್ಲು ಆ ಮನೆಯಿಂದ ಈ ಮನೆಗೆ ತಂದು ಬೀಸಿದ್ರಂದ್ರೆ ಎಡ್ ಚಂದ. ಕಲ್ಲು ಕೊಟ್ಟವರಿಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟವರಿಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತ ಅದ್ಭುತವಾದ ಹಾಡವರು. ಹೌದಾ? ಆ ಹಾಡನ್ನ ಕೊಟ್ಟದ್ದು ಇದೇ ನಮ್ಮ ಇಂಡಿ ತಾಲೂಕು ಅನ್ನುವಂಥದ್ದು ಹೆಮ್ಮೆ ನನಗ. ಕಲ್ಲು ಕೊಟ್ಟವರಿಗೆ ಎಲ್ಲಾ ಭಾಗ್ಯ ಬರಲಿ. ನಮ್ಮ ಸಾಹೇಬರ ಸರ್ಕಾರದ ಭಾಗ್ಯ ಅದಾವಲ್ಲ, ಅವನ್ನು ಒಳಗೊಂಡು ರೈಟ್ ಎಲ್ಲಾ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂತ ಅದ್ಭುತ ಕಲ್ಪನೆ ಇದು. ಪಲ್ಲಕ್ಕಿ ಮೇಲೆ ಯಾರು ಬರ್ತಿದ್ರು ಆಗಿನ ಕಾಲಕ್ಕೆ ಅಂದ್ರೆ ರಾಜ ಮಾತ್ರ ಬರ್ತಿದ್ದ. ನಿಮ್ಮ ಮಗ ರಾಜ ಅಲ್ಲಿ ಅದಕ್ಕೆ ಬರೀ ಒಂದು ಕಲ್ಲು ಕೊಟ್ಟಿದ್ದಕ್ಕೆ ನಿಮ್ಮ ಮಗ ರಾಜ ಅಂದ್ರೆ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಯಾರು ಮಲ್ಲಿಗೆಯನ್ನ ಮುಡಿತಾರೆ, ಯಾರು ಸಿಂಧೂರವನ್ನ ಹಚ್ತಾರೆ, ಯಾರು ಕೈ ತುಂಬ ಬಳೆಯನ್ನ ಹಾಕ್ತಾರೆ, ಯಾರು ಕಾಲುಂಗರವನ್ನ ಹಾಕ್ತಾರೆ, ಯಾರು ತಲೆ ಮೇಲೆ ಸೆರಗನ್ನ ಹಾಕ್ತಾರೆ, ಅವರು ಸುಸಂಸ್ಕೃತರು ಅನ್ನುವಂತ ಪರಿಕಲ್ಪನೆ ಇತ್ತು. ಹಾಗಾಗಿ ಅಂತ ಸೊಸೆ ನಿಮ್ಮನೆ ಮನೆಗೆ ಬರಲಿ ಅಂತ ಹೇಳ್ತಿದ್ರು. ಆ ಪರಿಕಲ್ಪನೆ ಹೋಗಿದೆ. ಇತ್ತೀಚೆಗೆ ಹೆಣ್ಮಕ್ಳಿಗೆ ನಮ್ಮ ತಾಯಂದ್ರಿಗೆ ಜೋಗಳ ಪದ ಹಾಡಕ್ ಬರಲ್ಲಾಗ್ಯಾವ ಪರಿಸ್ಥಿತಿ. ನಮ್ಮ ಮನೆ ಮಗಳೊಬ್ಬ ಕೆಳಮಗಳಲ್ಲ, ಬತ್ತಲೆ ಚೂ ಕಳ್ಳಿ ಅಂತ ಅತ್ತ ಹೋಗ್ಬೇಕದ ಮಗ ಕೇಳಿದ್ರೆ. ಪರಿಸ್ಥಿತಿ ಎಲ್ಲಿ ಬಂದಿದೆ? ನಾವು ಚಂದ ಜೋಗಳ ಪದ ಹಾಡಕ್ ಬರಂಗಿಲ್ಲ. ಅವ್ರ ಗಂಡ MA PhD ಕನ್ನಡ PhD ಗೋಲ್ಡ್ ಮೆಡಲಿಸ್ಟ್. ಆ 6 ತಿಂಗಳ ಖುಷಿ ತಗೊಂಡು ಹಿಂಗ್ ಹಿಡ್ಕೊಂಡು ಅವ ಆಡಿಸ್ತಾನೆ, ಎಡ್ ಚಂದ ಆಡಿಸ್ತಾನಂದ್ರ ಏನಾಯ್ತು? ಏನ್ ನೋಡ್ತಿ? 6 ತಿಂಗಳ ಮಗು ಏನ್ ನೋಡ್ತಿ ಅಂದ್ರೆ ಮಕ್ಕಳಿಗೆ ಆಡ್ಸೋದು ಗೊತ್ತಿಲ್ಲ, ನಲ್ಸೋದು ಗೊತ್ತಿಲ್ಲ. ದಯವಿಟ್ಟು ಮಕ್ಕಳು ನೋಡಿ ಚಂದ ಬೆರೀರಿ. ತೊಟ್ಲ ಮನ್ಯಾಗ ಕಟ್ಟಿ ತೂಗುದ್ರೆ ಈ ದಂಡಿಯಿಂದ ಆ ದಂಡಿಗೆ ಹೋಗ್ಬೇಕು. ಬಡಸಾಲಿ ಒಳಗ ತೊಟ್ಲ ಮಾಯ ಅವಾಗ ನಮ್ಮ ಸಂಸ್ಕೃತಿ ಮಾಯ ಆಗ್ಲಕತ್ತದ. ತೊಟ್ಲು ಕಟ್ಟಿ ಹಾಡ್ತಿದ್ರೆ ಎಂತ ಚಂದ. ಈ ದಂಡಿಯಿಂದ ಆ ದಂಡಿಗೆ ತೊಟ್ಲು ಹೋಗ್ಬೇಕು. ಈಗೇನು ತೊಟ್ಲು ಹೋಗ್ತಾವನ ಈ ದಂಡಿಗೆ ಆ ದಂಡಿಯಿಂದ ಬೀಸುವಾಗ ಆಚಾರಕ್ಕೆ ರಸಾಗು ಅಂದ್ರೆ ಅಲ್ಲಿ ತಕ್ಕ ಹೋಗ್ತಿತ್ತು. ನೀತಿಗೆ ಪ್ರಭುವಾಗಂದ್ರೆ ಹೊಳ್ಳಿ ಬರ್ತಿತ್ತು.
ಈಗ ತೊಟ್ಲ ಮೂಲೆಗೆ ಇಟ್ಟಿರ್ತಾರ, ಆಚಾರ ಕರ್ಸಾವು, ನೀತಿ ಪ್ರಭಾವ ಮಾತ್ ನಿಲ್ಸು ಕಲಾಸ್. ಹೌದಾ? ಅದಕ್ಕೆ ತಾಯಂದ್ರು ಆ ಸಂಸ್ಕೃತಿಯನ್ನ ಮರಿಬಾರದು ಅನ್ನುವಂಥ ವಿಶೇಷ ಸಂದೇಶವನ್ನೇ ನಮ್ಮ ಇವು ಆಪಲ್ ಸಂಸ್ಥೆ ಮಾಡ್ತಾ ಇದೆ. ಅಲ್ಲಿ ಆ ಡೆಕೋರೇಷನ್ ನೋಡಿದ್ರೆ ನನಗೆ ಹಂಗೆ ಅನಿಸ್ತದೆ. ಎಂಥ ಜೋಗಳ ಪದಗಳ್ರಿ, ಅದ್ಭುತ ಇದ್ದು ಮೊದಲು ಜೋಗಳ ಪದಗಳು. ಈಗ ಜೋಗಳ ಪದ ಹಾಡಂದ್ರೆ ಒಂದು ಚಲೋ ಮೊಬೈಲ್ ಕೊಟ್ಟು ಲಾಲಿ ಲಾಲಿ ಲಾ, ಆ ಹುಡುಗಂತದ ಮಕ್ಕುತ್ತಿನ ಹೋಗೋ ನಿನ್ನ ಏನು ಹಚ್ಚಿದ ಕಿರಿಕಿರಿ ಅಂತ ಪರಿಸ್ಥಿತಿ ಅಲ್ಲಿ ಬಂದದ. ಎಂಥ ಅದ್ಭುತ. ಬೆಳ್ಳನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ, ಬೆಳ್ಳನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ, ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ ಅಳತಾನ ಜೋ ಜೋ, ಸ್ವಾಮಿ ಮೂಡಿ ಬರುವಾಗ ಸುಮ ಸುಮಕ ಅಳತಾನ ಜೋ ಜೋ. ಬಂಗಾರದ ಹಂಡೆಕ ಬೆಳ್ಳಿಯ ಗಿಂಡಿ ಹಾಕಿ, ಬಂಗಾರದ ಹಂಡೆಕ ಬೆಳ್ಳಿಯ ಗಿಂಡಿ ಹಾಕಿ, ತುಂಬಿ ತುಂಬಿ ಎರಿವಾಗ ಬಿಕ್ಕಿ ಬಿಕ್ಕಿ ಅಳತಾನ ಜೋ ಜೋ, ತುಂಬಿ ತುಂಬಿ ಎರಿವಾಗ ಬಿಕ್ಕಿ ಬಿಕ್ಕಿ ಅಳತಾನ ಜೋ ಜೋ. ಉಪ್ಪು ತುಪ್ಪನ್ನ ಒಪ್ಪಾಗಿ ನಾ ಕಲಸಿ, ಉಪ್ಪು ತುಪ್ಪನ್ನ ಒಪ್ಪಾಗಿ ನಾ ಕಲಸಿ, ತುತ್ತು ಮಾಡಿ ಉಣಿಸುವಾಗ ತುತ್ತು ಮುಚ್ಚಿ ಅಳತಾನ ಜೋ ಜೋ, ತುತ್ತು ಮಾಡಿ ಉಣಿಸುವಾಗ ತುಟಿ ಮುಚ್ಚಿ ಅಳತಾನ ಜೋ ಜೋ. ಹಿಂಗ ಜೋಗಳ ಪದ ಹಾಡಿದ್ರೆ ಕೂಸ ಅಲ್ಲ, ಆ ಕೂಸಿನ ಆಪ್ ಮಲ್ಕೂತಾನ ಜೋ 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 ಜೋ. ಹೌದಲ್ಲ? ಅದಕ್ಕೆ ದಯವಿಟ್ಟು ಆ ಸಂಸ್ಕೃತಿಯನ್ನ ಮರಿಬೇಡ್ರಿ ಅನ್ನುವಂತ ಒಂದು ಸಂದೇಶವನ್ನ ಹೇಳ್ತಾ, ಈಗಾಗಲೇ ಸಮಯಾವಕಾಶ ಬಾಳಿದೆ, ಶಾಸಕರದ ಒತ್ತಡದಲ್ಲಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಆಮೇಲೆ ಮಕ್ಕಳೆಲ್ಲ ರೆಡಿಯಾಗಿ ಕೂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ನನಗೆ ಕರೆಸಿ ಒಂದೆರಡು ಮಾತನಾಡೋಕ್ಕೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಸಂಸ್ಥೆಗೂ ಅತ್ಯಂತ ಪ್ರೀತಿಯಿಂದ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮನಗಳು. ಇಲ್ಲಿಯವರೆಗೆ ವೇದಿಕೆ ಮೇಲೆ